ಏನ್ ಟೈಮಿಂಗ್ಸ್ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಹತ್ರ ಹೋಗೋಕ್ಕೂ ಟ್ರೈನ್ ಬಂತು. ಗೈಸ್ ಎಲ್ಲಿಗಾದ್ರು ಹೋಗ್ಬೇಕು ಅನ್ಕೊಂಡಾಗೇನೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮ್ಗೂ ಹಾಗೆ ಆಗುತ್ತಾ? ನಮ್ಮನೇಲಿ ಇವತ್ತು ಪೂಜೆ ಮಾಡ್ತಾ ಇರೋದು ನಮ್ಮನೆ ಭಟ್ರು ಬಂದ್ಬಿಟ್ಟು ಇವತ್ತು ಅಥರ್ವ. ಹಾಗೆ ನಮ್ಮ ಅಣ್ಣ ಅತ್ತಿಗೆ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಹೋಗೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಎದುರುಗಡೆನೆ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ನಮ್ಮ ಅಣ್ಣನ ಕಾರ್ ಮ್ಯಾಟ್ಗಳು ಎಲ್ಲ ತೊಳೆಯೋದಕ್ಕೆ ನಮ್ಮ ಅಥರ್ವ ಹೆಲ್ಪ್ ಮಾಡ್ತಾ ಇದ್ದಾನೆ. ಇವತ್ತು ಊರಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಲೋ ಹಾಯ್ ಗುಡ್ ಮಾರ್ನಿಂಗ್ ಗೈಸ್, ಎಲ್ರು ಹೇಗಿದ್ದೀರಾ? ಇವತ್ತಂತೂ ನಾನು ತುಂಬಾ ಲೇಟಾಗಿ ಎದ್ಬಿಟ್ಟೆ. ಬೆಳಗ್ಗೆ ಎದ್ದು ನೋಡೋದ್ರೊಳಗೆ ಅಮ್ಮ ಎಲ್ಲ ಕೆಲಸ ಮಾಡಿ ಅಥರ್ವನ್ ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ವ್ಯಾನ್ಗೋಸ್ಕರ ವೇಟಿಂಗು. ನಮ್ಮ ಅತ್ತಿಗೆ ಕೂಡ ಎದ್ದು ಪಾಪು ಎತ್ಕೊಂಡು ಕುತ್ಕೊಂಡಿದ್ದಾರೆ. ಪಾಪು ಅಂತೂ ತುಂಬಾ ರಗಳೆ ಮಾಡುತ್ತೆ, ಅಳ್ತಾ ಇರುತ್ತೆ. ಎತ್ಕೊಂಡಿದ್ರೇನೆ ಸೈಲೆಂಟ್ ಆಗಿರ್ತಾನೆ, ಹಾಗಾಗಿ ಒಬ್ರು ಎತ್ಕೊಂಡೇ ಇರ್ಬೇಕು. ನಮ್ಮ ಅತ್ತಿಗೆ ಎತ್ಕೊಂಡು ಕುತ್ಕೊಂಡಿದ್ದಾರೆ. ನಮ್ಮನ್ನ ಕಾರೊಳಗಿರೋ ಮ್ಯಾಟ್ನೆಲ್ಲ ವಾಶ್ ಮಾಡಿರ್ತಾ ಇದ್ದಾನೆ. ಕಾರು ಸ್ವಲ್ಪ ವಾಶ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದ ಇವತ್ತು. ನಮ್ಮ ತರುವಂಗಿಂತ ಕೆಲಸಗಳೆಲ್ಲ ತುಂಬಾ ಇಂಟ್ರೆಸ್ಟ್. ಅದ್ರಲ್ಲೂ ಮಾಮ ಏನ್ ಮಾಡ್ತಾ ಇದ್ರು, ಅವನಿಗೆ ಮಾಮ ಜೊತೆ ಇರೋದೇ ಅವನಿಗೆ ಒಂದೊಂದು ಖುಷಿ. ಅವನ್ ಏನ್ ಮಾಡ್ತಾ ಇದ್ರು ಅವನ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರ್ತಾನೆ. ಇವನ್ ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ಸ್ಲಿಪ್ಪರ್ ಕೂಡ ಹಾಕೊಂಡು ವ್ಯಾನಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಅದೇ ಟೈಮಲ್ಲಿ ನಾನ್ ಕೂಡ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾನೆ. ನಮ್ಮಮ್ಮ ಅವನಿಗೆ ತಲೆ ಬಾಚಣ ಅಂತ ಬಂದ್ರು ಅವನಿಗೆ ಇಂಟ್ರೆಸ್ಟ್ ಎಲ್ಲ ಅದು ವಾಶ್ ಮಾಡೋದ್ರ ಮೇಲೆ ಇದೆ. ಆದ್ರೂ ಪರವಾಗಿಲ್ಲ, ಸ್ಕೂಲ್ಗೆ ಹೋಗಲ್ಲೇನೋ ಅಂತ ಅನ್ಕೊಂಡಿದ್ವಿ. ಮಾಮನ ಜೊತೆನೆ ಇರ್ತೀನಿ ಅಂತ ಹಠ ಮಾಡ್ತಾನೆ ಅಂತ ಅನ್ಕೊಂಡಿದ್ವಿ. ಇಲ್ಲ ಮಾಮ ಕಳ್ಸಿದ್ರೇನೆ ಸ್ಕೂಲಿಗೆ ಹೋಗ್ತೀನಿ ಅನ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದಾನೆ. ಇಲ್ಲ ವಾಶ್ ಮಾಡೋ ತನಕನು ವಾಶ್ ಮಾಡ್ಬಿಟ್ಟು ಕಾರಿಗೆ ಇವತ್ತು ಕವರ್ ಹಾಕಿ ಇಡೋಣ ಅಂತ ಹೇಳಿ ಅನ್ಕೊಂತಾ ಇದ್ದಾರೆ. ಯಾಕಂದ್ರೆ ಇವಾಗ ಕಾರಲ್ಲಿ ಹೋಗೋದಲ್ಲ, ರಿಟರ್ನ್ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಅಣ್ಣರು. ಹಾಗಾಗಿ ಇವತ್ತು ಕಾರೆಲ್ಲ ವಾಶ್ ಮಾಡ್ಬಿಟ್ಟು ನೀಟಾಗಿ ಇಟ್ಟು ಹೋಗ್ಬಿಡೋಣ ಅಂತ ಹೇಳಿ ಎಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದಾನೆ. ನಮ್ಮ ಅಥರ್ವ ನೋಡಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಈ ತರ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಡ್ತಾ ಇದ್ದಾನೆ, ಅಣ್ಣ ತೊಳೆದು ಕೊಟ್ಟಂಗುನು. ಇವತ್ತು ಬೆಳಗ್ಗೆಯಿಂದ ಮಳೆ ಏನು ಇಲ್ಲ. ಎಷ್ಟೊತ್ತಿಗೆ ಬರುತ್ತೆ ಏನು ಅಂತೇಳಿ ಗೊತ್ತಾಗಲ್ಲ, ಸಡನ್ ಆಗಿ ಬರುತ್ತೆ. ಈಗ ನೋಡಿ ಇಷ್ಟೋ ತನಕ ಮಳೆ ಇರ್ಲಿಲ್ಲ, ಈಗ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಅಥರ್ವಂಗೆ ಮತ್ತೆ ಚಳಿ ಆದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಸ್ವೆಟರ್ ಹಾಕಿದ್ದಾರೆ. ಈಗ ಅವನಿಗೆ ಮಳೆ ಬರ್ತಾ ಇದೆ ಬಾರ ಒಳಗೆ ಅಂದ್ರೆ ನಾನು ಟೋಪಿ ಹಾಕೊಂಡಿದ್ದೀನಿ ಅಂತ ಹೇಳಿ ಅವ್ರ ಮಾಮನ್ ಹಿಂದಿಂದನೇ ಸುತ್ತಾಡ್ತಾನೆ ಇದ್ದಾನೆ. ಒಳಗ್ ಬಾರೋ ಅಂದ್ರೂ ಬರ್ತಾ ಇಲ್ಲ. ಪಾಪ ಇವತ್ತು ಅಥರ್ವ ಸ್ಕೂಲಿಗೆ ಹೋಗಿ ರಿಟರ್ನ್ ಬರೋದ್ರೊಳಗೇನೆ ಅವ್ರ ಮಾಮ ಅತ್ತೆ ಇಬ್ರು ಇರಲ್ಲ, ಊರಿಗೆ ಹೋಗಿರ್ತಾರೆ. ಆದ್ರೆ ಅಥರ್ವಂಗ್ ಗೊತ್ತಿಲ್ಲ, ಮನೆಯಲ್ಲೇ ಇರ್ತಾರೆ ಅನ್ಕೊಂಡು ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ನೀವ್ ಇರ್ರಿ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಅವ್ನು ಅನ್ಕೊಂಡೇ ಇರ್ಲಿಲ್ಲ ಸ್ಕೂಲಿಂದ ಬರ್ಬೇಕಾದ್ರೆ ಅವ್ರು ಇರಲ್ಲ ಅಂತ ಹೇಳಿ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇನೆ, ಅವನು ಎದುರುಗಡೆ ಇದ್ರೆ ಮಾತ್ರನೇ ತುಂಬಾ ಹಚ್ಕೊಂತಾನೆ. ಅವ್ರು ಕಾಣಿಸ್ಲಿಲ್ಲ ಅಂದ್ರೆ ಮತ್ತೆ ಬಿಟ್ಟಾಕ್ಬಿಡ್ತಾನೆ. ಮಳ್ಳಿ ಕಾಮನ್ ಆಗಿ ಅವನು ಏನ್ ಸಿಗುತ್ತೋ ಅದ್ರ ಜೊತೆಗೆ ಆಟ ಆಡ್ಕೊಂಡು ನಾರ್ಮಲ್ ಆಗಿ ಇದ್ಬಿಡ್ತಾನೆ. ಅವರೇ ಬೇಕು ಅಂತ ಹೇಳಿ ಹಠ ಏನು ಮಾಡೋದಿಲ್ಲ. ಅವನ್ ಬೆಳಗ್ಗೆ ಸ್ಕೂಲಿಗೆ 9:45 ಅಷ್ಟೊತ್ತಿಗೆ ಹೊರಟ್ಬಿಟ್ಟು ಸಂಜೆ ಬರೋಷ್ಟೊತ್ತಿಗೆ 4:15 4:45 ಆಗುತ್ತೆ. ಅಷ್ಟೋ ತನಕ ಇವ್ರು ಇರೋದಿಲ್ಲ. ಬೆಳಗ್ಗೆ ಇನ್ನ 12:15 ಟ್ರೈನಿಗೆ, ಮಧ್ಯಾಹ್ನ 12:15 ಟ್ರೈನಿಗೆ ಇವ್ರು ಊರಿಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಇವನಿಗೆ ಗೊತ್ತಿಲ್ಲ, ಇವನು ಸ್ಕೂಲಿಗೆ ರೆಡಿ ಆಗಿದ್ದಾನೆ. ನಮ್ ಪಾಪು ನೋಡಿ ಎತ್ಕೊಂಡಿದ್ರೇನೆ ಸೈಲೆಂಟ್ ಆಗಿ ಮಲ್ಕೊಳುತ್ತೆ, ಇಲ್ಲ ಅಂದ್ರೆ ಮಲ್ಗೋದೇ ಇಲ್ಲ. ಹಾಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಅಂಗನವಾಡಿಲಿ, ಪ್ರೆಗ್ನೆಂಟ್ ಇರೋರ್ದು ಎಂಟ್ರಿ ಎಲ್ಲ ಮಾಡ್ಕೊಂತಾರಲ್ವಾ, ಹಾಗಾಗಿ ಇದು ಕೆಲಸ ಮುಗಿಸ್ಕೊಂಡೆ ಊರಿಗೆ ಹೋಗೋಣ ಅಂತ ಹೇಳಿ ಇವರು ಅಂಗನವಾಡಿ ಹೊರಟಿದ್ರು. ನಮ್ಮ ಅತ್ತಿಗೆ ಕೂಡ ಪ್ರೆಗ್ನೆಂಟು, ಇವಾಗ 6th ಮಂತ್. ನಮ್ಮ ಮನೇಲಿ ಹೇಳಿದ್ದೆ ಆಲ್ರೆಡಿ ಹಿಂದಿನ ಬ್ಲಾಗ್ ನಲ್ಲಿ, ಇನ್ನೊಂದ್ 4 ತಿಂಗಳಿಗೆ ಇನ್ನೊಂದು ಪಾಪು ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಎಂಟ್ರಿ ಮಾಡಿಸ್ ಬರೋಣ ಅಂತ ಹೇಳಿ ಅಂಗನವಾಡಿ ಕಡೆ ಹೋಗ್ತಾ ಇದ್ದಾರೆ. ತುಂಬಾ ದಿನ ಆಗಿತ್ತು ಆ ಕಡೆ ಎಲ್ಲ ಹೋಗದೆ. ಇವಾಗ ಏನಪ್ಪಾ ಅಂದ್ರೆ ಎಲ್ಲ ಕಡೆ ಎಂಟ್ರಿ ಮಾಡಿಸ್ಲೇಬೇಕು, ತಾಯಿ ಕಾರ್ಡು ಹಾಗೆ ಅವು ಇವು ಏನಾದ್ರು ಇರುತ್ತಲ್ವಾ. ಹಾಗಾಗಿ ಆ ಅಂಗನವಾಡಿಯಲ್ಲಿ ಕೇಳ್ತಾ ಇರ್ತಾರೆ. ಹೋಗ್ಬಿಟ್ಟು ಡೀಟೇಲ್ಸ್ ಕೊಟ್ಟು ಬರೋಣ ಅಂತ ಹೇಳಿ ಇವರು ಹೊರಟಿದ್ದಾರೆ. ಫಸ್ಟ್ ಟೈಮ್ ಕುತ್ಕೊಂತಾ ಇರೋದಂತೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವರಿಗೆ. ಒಂದೇ ಸೈಡ್ ಕೂತು ಅಭ್ಯಾಸ ಇಲ್ಲ. ಈ ಟೈಮಲ್ಲಿ 2 ಕಡೆ ಕೂರೋ ಹಾಗಿಲ್ವಲ್ಲ, ಹಾಗಾಗಿ ಸ್ವಲ್ಪ ಕಷ್ಟಪಟ್ಟು ಕುತ್ಕೊಂಡಿದ್ದಾರೆ. ಹಾಗೆ ಹೋಗ್ಬಿಟ್ಟು ಬಂದ್ರು ಬೇಗ ಮುಗಿಸ್ಕೊಂಡು. ಯಾಕಂದ್ರೆ ಇನ್ನು ತಿಂಡಿ ಕೂಡ ತಿಂದಿರ್ಲಿಲ್ಲ, ಟೈಮ್ ಕೂಡ ಆಗ್ತಾ ಇದೆ ಇನ್ನ ಟ್ರೈನಿಗೆ. ಬೇಗ ರೆಡಿಯಾಗಿ ಹೋಗ್ಬೇಕು. ಯಾವಾಗಾದ್ರೂ ಸುಮ್ನೆ ಮನೇಲೆ ಕಾರ್ ಇತ್ತು, ಕಾರಲ್ಲಿ ಹೋಗೋದು. ಎಷ್ಟೊತ್ತಾದ್ರೂ ಟೈಮ್ ಏನ್ ಕಾಯ್ಬೇಕಾಗಿರ್ಲಿಲ್ಲ. ಈಗ ಟ್ರೈನಿಗೋಸ್ಕರ ಅಲ್ವಾ, ಇವಾಗ ಹಾಗಾಗಿ ಬೇಗ ರೆಡಿ ಆಗ್ಬೇಕು ಅಂತೇಳಿ ಬೇಗ ಮುಗಿಸ್ಕೊಂಡ್ ಬಂದ್ರು. ಇನ್ನು ತಿಂಡಿ ಆಗಿರ್ಲಿಲ್ಲ. ಈಗ ಬಂದ್ಬಿಟ್ಟು ಟೈಮು 11:15 ಆಗಿದೆ. ಅದೇ ಟೈಮಲ್ಲಿ ಏನಾಯ್ತು ಅಂದ್ರೆ ನಮ್ಮನೆ ವಾಷಿಂಗ್ ಮಿಷಿನ್ ಬೇರೆ ಮೊದ್ಲೇ ಹಾಳಾಗಿತ್ತು. ವಾಷಿಂಗ್ ಮಿಷಿನ್ ರಿಪೇರಿಗೆ ಬರಕ್ ಹೇಳಿದ್ವಿ, ಹಾಗಾಗಿ ಬಂದಿದ್ರು ಅವರು. ಇಷ್ಟು ವರ್ಷ ವಾರಂಟಿ ಅಂತ ಇರುತ್ತಲ್ವಾ, ಫೋನ್ ಮಾಡಿದ್ರು ನಮ್ಮಣ್ಣ. ಹಾಗೆ ಇಲ್ಲಿ ನಮ್ಮಮ್ಮ ಅಪ್ಪಾಜಿಗೆ ತಿಂಡಿ ತಿನ್ಸ್ತಾ ಕುತ್ಕೊಂಡಿದ್ದಾರೆ. ನಮ್ಮಣ್ಣ ಸ್ಕೂಟಿ ಕೂಡ ಒಳಗಿಟ್ಬಿಡೋಣ, ಮತ್ತೇನ್ ತೆಗಿಯೋದಿಲ್ವಲ್ಲ ಊರಿಗೆ ಹೋದ್ರೆ. ನಮ್ಮ ಅಮ್ಮನೇ ಯಾವಾಗ್ಲಾದ್ರೂ ಹೋಗ್ಬೇಕಾದ್ರೆ ಟೌನಿಗೆ ತೆಗಿಬೇಕಾಗುತ್ತೆ ಅಷ್ಟೇನೆ. ಈಗ ವಾಷಿಂಗ್ ಮಿಷಿನ್ ಅವ್ರು ಬಂದ್ರು. ಅವ್ರು ಕೇಳ್ತಾ ಇದ್ರು ಏನು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು.
ಮೋಸ್ಟ್ಲಿ ಅವರಿಗೆ ಭಯ ಆಯ್ತು ಅನ್ಸುತ್ತೆ, ಯಾಕೋ ವಿಡಿಯೋ ಮಾಡ್ತಾ ಇದಾರಲ್ಲ ನಾನು ಸರಿಯಾಗಿ ರಿಪೇರಿ ಮಾಡ್ತೀನ ಇಲ್ವಾ ಅಂತ ಹೇಳಿ ಪ್ರೂಫಿಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಹಾಗಾಗಿ ಕೇಳ್ತಾ ಇದ್ರು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆಮೇಲೆ ಹೇಳಿದ್ವಿ ಯೂಟ್ಯೂಬ್ ಬ್ಲಾಗ್ ಅದು ಅಂತ ಹೇಳ್ಬಿಟ್ಟು. ಆಮೇಲೆ ಸೈಲೆಂಟ್ ಆದ್ರು. ವಾಷಿಂಗ್ ಮಿಷಿನಿಗೆ ಏನಾಗಿದೆಯೋ ಗೊತ್ತಿಲ್ಲ, ಅದು ಸ್ವಲ್ಪ ಕರೆಕ್ಟ್ ಆಗ್ಲಿಲ್ಲ, ಮತ್ತೆ ಇನ್ನೊಂದ್ಸರಿ ಬಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನ ಟ್ರೈನ್ ಬರಕ್ಕೆ 1/2 ಇತ್ತು, ಅಷ್ಟರೊಳಗೆ ರೆಡಿ ಆಗ್ಬಿಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಅವ್ರು ವರ್ಕ್ ಫ್ರಮ್ ಹೋಮ್ ಅಲ್ವಾ, ಇಲ್ಲೇ ಕುತ್ಕೊಂಡು ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ರು. ಇನ್ನು ಟ್ರೈನ್ ಬರೋ ಟೈಮಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂತಾ ಇದ್ರು. ಅಷ್ಟೊತ್ತಿಗೆ ನೋಡಿ ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಕರೆಕ್ಟಾಗಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಸಾಕು, ಅದೇ ಟೈಮಿಗೆ ಗೈಸ್ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವಾಗ್ಲಾದ್ರೂ ಅಷ್ಟೇ, ನಾವೇನಾದ್ರೂ ಒಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಅವತ್ತಿನ ದಿನನೇ ಏನಾದ್ರೂ ಲೇಟಾಗಿ ಬರೋದು, ಟ್ರೈನಿಗೆ ಹೋಗ್ತಾ ಇದ್ರೆ ಟ್ರೈನ್ ಲೇಟ್ ಆಗೋದು, ಇಲ್ಲಾಂದ್ರೆ ಬಸ್ ಮಿಸ್ ಆಗೋದು, ಏನಾದ್ರೂ ಹೋಗ್ಬೇಕಾದ್ರೇನೆ ಹೀಗಾಗುತ್ತೆ. ಬೇರೆ ಟೈಮಲ್ಲೆಲ್ಲ ಕರೆಕ್ಟಾಗಿ ಬರುತ್ತೆ. ನಾವು ಎಲ್ಲಿಗಾರು ಹೋಗ್ಬೇಕು ಅಂದಾಗೇನೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ನಿಮಗೂ ಹಾಗೆ ಆಗುತ್ತೆ ಗೈಸ್, ಕಮೆಂಟ್ ಮಾಡಿ. ಹಾಗೆ ಇವರೆಲ್ಲ ಪ್ಯಾಕ್ ಮಾಡ್ಕೊಂತಾ ಇದ್ದಾರೆ. ಲ್ಯಾಪ್ಟಾಪು, ಚಾರ್ಜರು ಎಲ್ಲ ತೆಗೆದ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಹೊರಡೋಣ ಅಂತ ಹೇಳಿ. ನೋಡೋದಕ್ಕಷ್ಟೇ ಇಂಜಿನಿಯರು ಅಂತಾರೆ, ಇಂಜಿನಿಯರ್ ಕೆಲಸ ಈಸಿ ಅಂತಾರೆ. ಅವ್ರ ಕೆಲಸ ನೋಡಿದವರಿಗೆ ಗೊತ್ತಾಗುತ್ತೆ ಯಾವ ತರ ವರ್ಕ್ ಕೊಡ್ತಾರೆ, ಎಷ್ಟೊತ್ತು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತಲೆ ಕೆಟ್ಟೋಗುತ್ತೆ ಪಾಪ. ಎಲ್ಲೋದ್ರೂ ಅವ್ರಿಗೆ ಲ್ಯಾಪ್ಟಾಪ್ ತಗೊಂಡು ಹೋಗ್ತಾನೆ ಇರಬೇಕು. ಯಾವಾಗ ಮೀಟಿಂಗು, ಯಾವಾಗ ವರ್ಕ್ ಕೊಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಟೈಮ್ ಆಯ್ತು ಅಂತ ಹೇಳಿ ಹೊರಟ್ರು, ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು. ನಮ್ಮ ಮನೇಲಿ ಏನಪ್ಪಾ ಅಂದ್ರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು ಅಭ್ಯಾಸ ಇದೆ. ಏನಂದ್ರೆ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹೋಗೋದು. ಫಸ್ಟಿಂದನೂ ಸಣ್ಣಕ್ಕಿದ್ದಾಗಿಂದನೂ ಇದೇ ಅಭ್ಯಾಸ ಐತೆ. ಹಾಗಾಗಿ ಇವರು ಕೂಡ ಕಾಲಿಗೆ ಬಿದ್ದು ಹೋಗ್ತಾ ಇದ್ದಾರೆ. ಅದು ಏನೋ ಒಂಥರ, ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಅದು ಮರ್ತೋದ್ರೆ ಮನೆಗೆ ಅರ್ಧ ದೂರದಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಕಾಲಿಗೆ ಬೀಳ್ಲಿಲ್ವಲ್ಲ ಅನ್ನೋ ತರ ಅನ್ಸುತ್ತೆ. ಹಾಗಾಗಿ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಎಲ್ಲಿಗೆ ಹೋದ್ರು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ, ಊರಿಗಾಗ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಈ ತರ ಹಂಗ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೇ ಹೋಗೋದು. ಇವು ನಮಗೆ ಫಸ್ಟಿಂದ ಬಂದಿರೋ ಅಭ್ಯಾಸ ಇದೇ ತರ. ಇನ್ನ ಟೈಮ್ ಆಯ್ತು, ಇನ್ನ ಮಳೆ ಬೇರೆ ಬರ್ತಾ ಇದೆ ನೋಡಿ. ಇಷ್ಟೋ ತನಕ ಮಳೆ ಇರ್ಲಿಲ್ಲ, ಈಗಂತೂ ಸುರಿತಾ ಇದೆ. ರೈಲ್ವೆ ಸ್ಟೇಷನ್ ಎದುರುಗಡೆ ಇದ್ರು ಅಲ್ಲಿ ತನಕ ಹೋಗೋಷ್ಟು ಗ್ಯಾಪ್ ಇಲ್ಲ, ಆ ತರ ಮಳೆ ಬರ್ತಾ ಇದೆ ಗೈಸ್. ನೋಡಿ ಯಾವ ತರ ಮಳೆ ಸುರಿತಾ ಇದೆ ಅಂದ್ರೆ ತೋರಿಸ್ತೀನಿ. ಈಗ ಛತ್ರಿ ಇಲ್ಲದೆ ಹೋಗೋ ಹಾಗೆ ಇಲ್ಲ, ಲಗೇಜ್ ಬೇರೆ ಇದೆ. ಬೇಗ ಓಡ್ ಹೋಗೋಣ ಟ್ರೈನ್ ಬಂದಾಗ ಅನ್ನಕ್ಕೆ ಓಡಕ್ಕಾಗಲ್ಲ, ಯಾಕಂದ್ರೆ ಪ್ರೆಗ್ನೆಂಟ್ ಇರೋದ್ರಿಂದ. ಅಲ್ಲೇ ಹೋಗ್ಬಿಟ್ಟು ನಿಲ್ಲೋಣ ಅನ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಡೋಣ ಅಂತ ಹೊರಟ್ರು. ನೋಡಿ ಯಾವ ತರ ಮಳೆ ಬರ್ತಾ ಇದೆ ಅಂತ ಹೇಳಿ. ಇದೇನಪ್ಪಾ ಅಂದ್ರೆ ಹೋಗೋ ತನಕ ಮಾತ್ರ ಮಳೆ ಬಂದ್ಬಿಡುತ್ತೆ, ಆಮೇಲೆ ಕೆಲ್ಸ ಆಯ್ತು ಅಂದ್ರೆ ನಿಂತೋಗುತ್ತೆ. ನಮ್ ಕೆಲ್ಸ ಇರೋ ತನಕ ನಾವೆಲ್ಲರೂ ಹೋಗ್ಬೇಕು ಅಂದಾಗೆ ಡಿಸ್ಟರ್ಬ್ ಮಾಡಕ್ಕೆ ಬರುತ್ತೆ ನಮ್ಮ ಮಳೆ ಅನ್ಸ್ಬಿಡುತ್ತೆ. ನಮಗೆ ಏನಪ್ಪಾ ಅಂದ್ರೆ ಎದುರುಗಡೆನೆ ರೈಲ್ವೆ ಸ್ಟೇಷನ್ ಇರೋದ್ರಿಂದ ನಿಜವಾಗ್ಲೂ ತುಂಬಾ ಈಸಿ ಆಗುತ್ತೆ. ಹಿಂಗ್ ಮಳೆ ಬಂದಾಗ ಆಗ್ಲಿ, ಇಲ್ಲ ಅಂದ್ರೆ ಬೇರೆ ಟೈಮಿಗೆ ಆಗ್ಲಿ, ಹತ್ರದಲ್ಲೇ ಇರೋದ್ರಿಂದ ರೈಲ್ವೆ ಸ್ಟೇಷನ್ ಟಿಕೆಟ್ ತಗೊಂಡು ಮನೆಗೆ ಬಂದ್ಬಿಡ್ತಾ ಇದ್ವಿ ಗೈಸ್. ಮನೆ ಟ್ರೈನ್ ಹಾರ್ನಾದ್ಮೇಲೆ ಇಲ್ಲಿಂದ ಓಡೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿರುತ್ತೆ ಈ ತರ ಆದ್ರೆ, ಎಷ್ಟು ಹತ್ರದಲ್ಲಿದೆ, ನಮ್ದೇ ರೈಲ್ವೆ ಸ್ಟೇಷನ್ ಏನೋ ಅನ್ನೋ ಫೀಲ್ ಬರುತ್ತೆ. ಟ್ರೈನ್ ಹಾರ್ನ್ ಆಯ್ತು ಅಂದ್ರೆ ಸಾಕು, ಮನೆ ಎದುರುಗಡೆನೆ, ಏನೋ ಅಲ್ಲಿ ತನಕ ಹೋಗೋದು ಬೇಡ. ನೋಡಿ ತೋರಿಸ್ತೀವಿ, ಇಲ್ಲೇ ಹತ್ರದಲ್ಲೇ ಇದೆ. ಟ್ರೈನ್ ಬರೋದು ಹೋಗೋದು ಎಲ್ಲ ಕಾಣಿಸುತ್ತೆ ಇಲ್ಲಿಗೆನೆ. ಹಾರ್ನ್ ಆದ್ಮೇಲೆ ಹೋದ್ರು ಸಾಕು. ಈಗ ಏನಪ್ಪಾ ಅಂದ್ರೆ ಮಳೆ ಬರ್ತಿರೋದ್ರಿಂದ ಬೇಗ ಓಡ್ ಹೋಗಕ್ಕಾಗಲ್ಲ ಅಂತ ಹೇಳಿ ಮೊದ್ಲೇ ಹೋಗೋದು. ಮೇನ್ ರೋಡ್ ಆದ್ರೂ ಅಷ್ಟೇ, ಇಲ್ಲೇ ಎದುರುಗಡೆನೆ ಇದೆ. ಯಾವ್ದಕ್ಕೂ ದೂರ ಹೋಗ್ಬೇಕು ಅನ್ನೋದೇನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಎದುರುಗಡೆನೆ ಹೋದ್ರೆ ಸಾಕು, ಟ್ರೈನ್ ಸ್ಟಾಪ್ ಆಗುತ್ತೆ. ಲೋಕಲ್ ಟ್ರೈನ್ ಮಾತ್ರ ಸ್ಟಾಪ್ ಆಗೋದು. ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ಎಷ್ಟೊತ್ತಿಂದ ಕೊಡ್ತಾ ಇದ್ದೀನಿ. ಮಧ್ಯದಲ್ಲಿ ನಿಮ್ಗೆ ಡಿಸ್ಟರ್ಬ್ ಆಗಿದ್ದೆ, ಸಾರಿ ಗೈಸ್. ಇದರಲ್ಲಿ ಯಾವಾಗವಾಗ ನಮ್ಮ ಪಾಪು ವಾಯ್ಸ್ ಕುಯ್ ಕುಯ್ ಅಂತ ಬರ್ತಾ ಇದೆ, ಯಾಕಂದ್ರೆ ಅವ್ನು ಸೈಲೆಂಟ್ ಆಗೇ ಇರಲ್ಲ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಅಳ್ತಾ ಇರ್ತಾನೆ. ಎಷ್ಟೊತ್ತಿಗೂ ನೀವು ಪಾಪುಗೆ ಮೈ ಮೇಲೆ ಎತ್ಕೊಂಡೇ ಇರ್ಬೇಕು. ಹಾಗಾಗಿ ಅವಾಗವಾಗ ಅವ್ನ ಮಧ್ಯದಲ್ಲಿ ಅವ್ನ ಸೌಂಡ್ ಬಂದಿದೆ, ಕೊಯ್ ಕೊಯ್ ಅಂತಾನೆ ಇದ್ದಾನೆ. ಟ್ರೈನ್ ಬಂದೇ ಬಿಡ್ತು ಹತ್ರದಲ್ಲಿ ಹೋಗ್ತಿದ್ದಂಗೆ. ಸರಿ ಟ್ರೈನ್ ಬಂತಲ್ವಾ, ಇನ್ನೇನಕ್ಕೆ ಛತ್ರಿ, ಮಳೆನೂ ಕಡಿಮೆ ಆಗಿದೆ ಅಂತ ಹೇಳಿ ಛತ್ರಿ ತೆಗ್ದು ನೋಡ್ತಾ ಇದ್ದಾರೆ. ನೋಡಿ ಟ್ರೈನ್ ಹಾರ್ನೇ ಮಾಡಿಲ್ಲ, ಆ ತರ ಬಂದ್ಬಿಡ್ತು. ಮಳೆ ಬೇರೆ ಬರ್ತಾ ಇದೆ, ಕೇಳಿಸ್ತಾ ಇರ್ಲಿಲ್ಲ. ಇಲ್ಲಿಂದ ಮನೆಯಿಂದನೇ ಹೋಗೋದಾಗಿದ್ರೆ ಕಷ್ಟ ಆಗ್ತಾ ಇತ್ತು. ಅಲ್ಲಿ ಹೋಗ್ತಾ ಇದ್ದಂಗೆ ಟ್ರೈನ್ ಎದುರುಗಡೆ ಇವ್ರು ಹೋಗ್ತಿದ್ದಂಗೆ ರಿಸರ್ವೇಶನ್ ಕಂಪಾರ್ಟ್ಮೆಂಟ್ ಬಂದಿತ್ತಂತೆ. ಅಲ್ಲಿಂದ ಅಯ್ಯೋ ದೇವ್ರೆ ಇದು ಹೀಗಾಯ್ತಲ್ಲ ಅಂತ ಹೇಳಿ ಸ್ವಲ್ಪ ದೂರ ಹೋದ್ರು. ರೈಲ್ವೆ ಸ್ಟೇಷನ್ಗೆ ಹೋಗಿದ್ರೆ, ಅಲ್ಲೇ ಹೋಗಿದ್ರೆ ಇನ್ನೂ ಕಷ್ಟ ಆಗ್ತಾ ಇತ್ತು. ಸ್ವಲ್ಪ ದೂರನೇ ಹೋಗಿ ಟ್ರೈನ್ ಹತ್ಬೇಕಾಗಿತ್ತು. ಇವ್ರು ಇಲ್ಲಿಂದನೇ ಹೋಗಿರೋದ್ರಿಂದ ಈಸಿಯಾಗಿ ಮತ್ತೊಂದು ಬೇರೆ ಬೋಗಿಗೆ ಹತ್ಕೊಂಡ್ರು. ಈಗ ನಮ್ಮ ಟ್ರೈನ್ ಕೂಡ ಮತ್ತೆ ಮೂವ್ ಆಗ್ತಾ ಇದೆ. ನಮ್ಮ ಅಣ್ಣ ಡೋರಲ್ಲಿ ನಿಂತ್ಕೊಂಡು ಬಾಯ್ ಮಾಡ್ತಾ ಇದ್ದಾನೆ. ಝೂಮ್ ಮಾಡಿ ಅದು ಕೂಡ ಕ್ಯಾಚ್ ಮಾಡ್ಕೊಂಡಿದೀನಿ. ನೋಡಿ ಯಾವ ತರ ಬಾಯ್ ಮಾಡ್ಕೊಂಡು ಹೊರಟ್ರು. ಇನ್ನೇನು ಈ ಕಡೆಯಿಂದ ಶಿವಮೊಗ್ಗ ಹೋಗೋಷ್ಟೊತ್ತಿಗೆ 1 hour ಆಗುತ್ತೆ.
ಹತ್ರದಲ್ಲಿ ಹೋಗಿದ್ರೆ ಒಳ್ಳೆ ಸೀನೆ ಸಿಗ್ತಾ ಇತ್ತು ವಿಡಿಯೋಕ್ಕೋಸ್ಕರ. ಏನ್ ಮಾಡೋದು, ನಾವು ಹೋಗಂಗಿಲ್ಲ ಅಲ್ವಾ, ಹಾಗಾಗಿ ಇಲ್ಲಿಂದನೇ ಸ್ವಲ್ಪ ವಿಡಿಯೋನ ತಕ್ಕೊಂಡಿದ್ದೀನಿ. ಹತ್ರದಲ್ಲಿ ಹೋಗೋಕೆ ಇವಾಗ ಅಮ್ಮರೆಲ್ಲ ಕಳ್ಸೋದಿಲ್ಲ. ಇವಾಗ ಇಲ್ಲಿ ತನಕ ಬಂದಿರೋದು ಹೆಚ್ಚು, ಬಾಣತಿಗೆಲ್ಲೂ ಹೊರಗಡೆ ಕಳ್ಸೋದಿಲ್ಲ. ನಾನು ಅಂಥದ್ರಲ್ಲಿ ಇಲ್ಲಿ ತನಕ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮ ಅವ್ರನ್ನ ಕಳಿಸ್ಬಿಟ್ಟು ರಿಟರ್ನ್ ಬರ್ತಾ ಇದ್ದಾರೆ. ನಮ್ಮ ಅಪ್ಪಾಜಿ ಕೂಡ ಅಷ್ಟೇ, ಅವ್ರು ಹೋಗೋ ತನಕ ಇಲ್ಲೇ ನಿಂತ್ಕೊಂಡು ಕಾದು ಎಲ್ಲಿ ಹತ್ತಿದ್ರು ಏನು ಅಂತ ಹೇಳಿ ನೋಡ್ಕೊಂಡು ಆಮೇಲೆ ಒಳಗಡೆ ಹೋದ್ರು. ಇವತ್ತಂತೂ ತುಂಬಾ ಆಕ್ಟಿವ್ ಆಗಿದ್ರು, ಯಾಕಂದ್ರೆ ಆ ಮಗ ಸೊಸೆ ಮನೆಗೆ ಬಂದಿರೋದಕ್ಕೂ ಏನೋ ಗೊತ್ತಿಲ್ಲ, ಇಷ್ಟು ದಿನ ಇರೋದಕ್ಕಿಂತ ಇವತ್ತಂತೂ ತುಂಬಾ ಆಕ್ಟಿವ್ ಆಗಿದ್ರು ನಮ್ಮ ಅಪ್ಪಾಜಿ. ನಮಗೆ ಹಾಗೆ ಅನಿಸ್ತು. ದಿನಾನು ನೋಡ್ತಾ ಇರ್ತೀವಲ್ವಾ, ಯಾವಾಗ್ಲೂ ಸೈಲೆಂಟ್ ಆಗಿ ಮಲ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಯಾವಾಗೋ ಒಂದ್ ಸ್ವಲ್ಪ 5-10 ನಿಮಿಷ ಕುತ್ಕೊಂತಾರ ಅಷ್ಟೇನೆ, ಬಿಟ್ರೆ ಎನಿ ಟೈಮ್ ಮಲ್ಕೊಂಡೇ ಇರ್ತಾರೆ. ಇವತ್ತಂತೂ ಸ್ವಲ್ಪ ಆಕ್ಟಿವ್ ಆಗಿದ್ರು. ನಮ್ಮ ಹತ್ತಿರವ ಸ್ಕೂಲಿಂದ ಬಂದ್ಬಿಟ್ಟ, ಮಧ್ಯದಲ್ಲಿ ಯಾವ್ದು ವಿಡಿಯೋನಾಗ್ಲಿ ನಾವು ತೆಗಿಲಿಲ್ಲ. ಸ್ಕೂಲಿಂದ ಬಂದನೆ ಅಳ್ತಾ ಇದ್ದಾನೆ, ಎತ್ಕೊಂಡು ಮಾಮ ಮಾಮ ಅಂತ ಅಳ್ತಾ ನಿಂತಾನೆ. ನೋಡಿ ಇಲ್ಲ ಯಾಕೆ ಲೇಟ್ ಬಂತಂತ ಕೇಳಲ್ಲ, ಮಾಮಂಗೆ ಹೇಳು ಯಾಕೆ ಲೇಟಾಗಿ ಬಂತು ಅಂತ ಕೇಳ್ತಾ ಇದ್ದೆ. ಯಾಕೋ ಆ ಥರ ಮಾಮನ ಹತ್ರ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾ ಇದ್ದೀವಿ, ಸಮಾಧಾನ ಮಾಡ್ಕೊ ಅಂತೇಳಿ. ಬ್ಯಾಗ್ ಸಮೇತ ತೆಗ್ದಿಲ್ಲ, ಹಂಗೆ ನಿಂತ್ಕೊಂಡಿದ್ದಾನೆ, ಮೂಲೆಯಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾನೆ. ಮಾಮ ಬೇಕು ಮಾಮ ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ದಾರಲ್ವಾ, ಹಾಗಾಗಿ ನನಗೆ ಈ ಕಡೆ ತಿರುಗಿ ಹೇಳು, ಕೇಳಿಸ್ತಾ ಇಲ್ಲ. ಹೋಗಂಗಾರ ಮಾಮಂಗೆ ಕೇಳಿಸಿಲ್ಲ ಅಂತ ಕಟ್ ಮಾಡ್ತಿತ್ತಂತ ಹೋಗ್ಲೈನ್, ಮತ್ತೆ ಹೇಳು. ಹಾ ಇಲ್ಲಿಗೆ ಬರ್ತಾ ಇತ್ತಂತೆ, ಈಗ ಹೋಗಂಗಾರ ಹೋಗ್ತಿದ್ದ, ರಿಟರ್ನ್ ಹೋಗ್ತಿತ್ತು ಅಂತ ಹೋಗಿ. ನೀನು ಮಾತಾಡಿಲ್ಲ ಅಂದ್ರೆ ರಿಟರ್ನ್ ಹೋಗಿದಂತೆ. ಇಲ್ಲಿ ನೋಡಿಲ್ಲ ಮಾಮನೇ, ಮಾಮ ಬರ್ತಾ ಇದಾರೆ ಕಣೋ, ಇಲ್ಲಿ ನೋಡಿಲ್ಲಿ ಬರ್ತಾ ಇದಾರೆ ನೋಡೋ, ಊರಿಗೆ ಬರ್ತಾ ಇದಾರೆ, ಇಲ್ಲಿಗೆ ಬರ್ತಾ ಇದಾರೆ. ಇಲ್ಲಿ ಬಾಯ್ಲಿ ನೋಡ್, ಬಾಯ್ಲಿ ಫೋನ್ ನೋಡ್, ಬಾಯ್ಲಿ ಇಲ್ಲಿ ನೋಡ್, ಬಾಯ್ಲಿ ತಗ, ಇಲ್ಲಿ ಮಾತಾಡ್ಬೇಕಂತ ತಗ, ಇಲ್ಲಿ ಬರ್ತಾ ಇದಾರೆ. ಇಲ್ಲಿ ಮಾತಾಡ್ಬೇಕಂತ ತಗ, ಬರ್ತಾರಂತೆ ತಗ. ನೋಡಲ್ಲಿ ಬರ್ತಾ ಇದಾರೆ, ನೋಡಲ್ಲಿ ಕೇಳಲ್ಲಿ. ಅವನು ಹತ್ತಿದ್ ನೋಡ್ಬಿಟ್ಟು ನಮ್ಮಮ್ಮ ಕೂಡ ಹತ್ತು ಬಿಟ್ರು ಇವತ್ತು. ಯಾಕೆ ಇಷ್ಟೊಂದು ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ದಾನಲ್ಲ ಅಂತ ಹೇಳಿ. ಆಮೇಲೆ ನಾನೇ ಸಮಾಧಾನ ಮಾಡ್ತೀನಿ, ಯಾರು ಬರ್ಬೇಡ್ರಿ ಹೋಗ್ರಿ ಅಂತೇಳಿ ನಮ್ಮಮ್ಮ ಅವನ ಹತ್ರ ಹೋಗಿ ಏನೇನೋ ಬೋಣಿಸಿ ಅವನಿಗೆ ಸಮಾಧಾನ ಮಾಡಿ ಆಮೇಲೆ ಕರ್ಕೊಂಡು ಹೋಗಿ ಏನೋ ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಟ್ಟು ಆಮೇಲೆ ಸ್ವಲ್ಪ ಸೈಲೆಂಟ್ ಆದ. ಅಲ್ಲಿ ತನಕನು ಫುಲ್ಲು ಅವನು ಮಾಮ ಮಾಮ ಅನ್ಕೊಂಡು ಇದ್ದ. ಇಷ್ಟೊತ್ತಾದ್ರೂ ಮಾಮನ್ ಮರ್ತಿಲ್ಲ, ಯಾವಾಗೂ ಹಿಂಗ್ ಮಾಡೇ ಇರ್ಲಿಲ್ಲ ಅವನು. ಇವತ್ತು ಹಂಗೆ ಮಾಡಿದ್ ನೋಡಿ ತುಂಬಾ ಫೀಲ್ ಆಯ್ತು. ಯಾಕಂದ್ರೆ ಅವನು ಯಾವಾಗ್ಲೂ ಬೇಗ ಮರ್ತೋಗ್ಬಿಡ್ತಾನೆ, ಯಾರನ್ನೂ ಅಷ್ಟೊಂದು ಹಚ್ಕೊಳಲ್ಲ. ಇದ್ದಾಗ ಮಾತ್ರನೇ ಅವ್ರ ಜೊತೆ ಆಟ ಆಡ್ಬಿಟ್ಟು ಅವ್ರನ್ನ ಬಿಟ್ಬಿಡ್ತಾನೆ, ಅವ್ರು ಹೋದ್ರು ಅಂದ ತಕ್ಷಣ. ಈ ಸರಿ ಮಾತ್ರ ಮಾಮನ್ ತುಂಬಾನೇ ನೆನ್ಸ್ಕಂತ ಇದ್ದ. ಆಮೇಲೆ ಅವನಿಗೇನು ತಿನ್ನಕ್ಕೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ರು. ಆಮೇಲೆ ಅವನು ಹೋಗ್ಬಿಟ್ಟು ನಾನೇ ಫೇಸ್ ವಾಶ್ ಎಲ್ಲ ಮಾಡ್ಕೊ ಬರ್ತೀನಿ ಅಂತ ಹೇಳಿ ಮಾಡ್ಕೊ ಬಂದು ಪೌಡ್ರ್ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಇವತ್ತು ನಾನೇ ದೇವ್ರ ದೀಪ ಹಚ್ತೀನಿ ಅಂತ ಹೇಳಿ ರೆಡಿಯಾಗಿ ದೇವ್ರ ದೀಪ ಹಚ್ಚಕ್ಕೆ ಹೊರಟಿದ್ದಾನೆ. ನೋಡಿ ಯಾವ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅವನೇ ತಲೆ ಬಾಚ್ಕೊಂತಾನಂತೆ, ಯಾರು ಹೆಲ್ಪ್ ಮಾಡಬಾರ್ದಂತೆ, ಅವನೇ ಮಾಡ್ತೀನಿ ಅಂತ ಹೇಳಿ ಪೂಜೆ ಕೂಡ ಮಾಡ್ತಾ ಇದ್ದಾನೆ. ಅವನಿಗೆ ಮೇಲ್ಗಡೆ ಒಂದು ಸಿಗೋದಿಲ್ಲ, ಹಾಗಾಗಿ ಊದ್ಬತ್ತಿ ಮಾತ್ರ ಅವನು ಬೆಳಗ್ತಾನೆ. ಆದ್ರೆ ಅಮ್ಮ ಎಲ್ಲ ಪೂಜೆ ಮಾಡ್ತಾರಲ್ವ, ಎಲ್ಲೆಲ್ಲಿ ಪೂಜೆ ಮಾಡ್ತಾರೆ ಅಂತ ಎಲ್ಲ ನೀಟಾಗಿ ನೋಡ್ಕೊಬಿಟ್ಟಿದ್ದಾನೆ. ಹಾಗಾಗಿ ಎಲ್ಲೆಲ್ಲಿ ಫೋಟೋಗಳಿದಾವೋ ಎಲ್ಲ ಕಡೆ ಅವನೇ ಹೋಗ್ಬಿಟ್ಟು ಪೂಜೆ ಮಾಡಿ ಬರ್ತಾನೆ. ಮುಂದ್ಗಡೆ ತುಳಸಿ ಕಟ್ಟೆ ಕೂಡ ಪೂಜೆ ಮಾಡಿ ಬಂದಿದ್ದಾನೆ. ಇವನಿದ್ದ ಅಂದ್ರೆ ಈ ತರದೆಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾನೆ. ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟೇನೆ ಏನಾದ್ರು ಒಂದು ತೀಟೆ ಮಾಡ್ತಾನೆ ಇರ್ತಾನೆ, ಇಲ್ಲ ಅಂದ್ರೆ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ, ಅವಾಗ ಪ್ರಾಬ್ಲಮ್ ಆಗುತ್ತೆ. ಇವತ್ತಿನ ಬ್ಲಾಗ್ ಹೀಗಿತ್ತು ಗೈಸ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಟಾಟಾ, ಬಾಯ್ ಬಾಯ್.